ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ. ತ್ರಿವೇಣಿ ಹೊಸಮನಿ ಸರ್. ಓಕೆ, ಏನು ಪ್ರಾಬ್ಲಮ್ಲಿಂದ ಬಂದಿದ್ರಿ ಇಲ್ಲಿ? ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಇತ್ತು ಸರ್ ನನಗೆ. ಓಕೆ, 3 ಇಯರಿಂದ. ಏನೇನು ಸಮಸ್ಯೆ ಆಗ್ತಿತ್ತು ಅವಾಗ ಡಿಸ್ಕ್ ಬಲ್ಜ್ ಇದ್ದಾಗ ನಿಮಗೆ? ನಂಗೆ ಡಿಸ್ಕ್ ಬಲ್ಜ್ ಇದ್ದ ಸರ್, ಕಾಲು ಎತ್ತಿಡಕ್ ಆಗ್ತಿದ್ದಿಲ್ಲ, ಮಕ್ಕಂದ್ರೆ ಹೇಳಕ್ ಆಗ್ತಿರ್ಲಿಲ್ಲ, ಕುತ್ಕೊಂಡ್ರ ಹಿಂಗ ಎದ್ದು ವೇಟ್ ಎತ್ತಕ್ ಆಗ್ತಿರ್ಲಿಲ್ಲ ಸರ್ ನನಗೆ. ಓಕೆ, ನಿಮ್ ಬೆನ್ನು ಇರ್ತಿತ್ತು, ಆಮೇಲೆ ಕಾಲು ಬೆನ್ನಿಂದ ಹಿಡಿದು ಕಾಲಿಂದ ಹಿಡಿದು ಫುಲ್ ಪಾದದವರೆಗೂ ಇರ್ತಿತ್ತು ಸರ್. ಓಕೆ ಓಕೆ, ಹೆಜ್ಜೆ ಕಿತ್ತಿಡಾಕು ಬರ್ತಿರ್ಲಿಲ್ಲ ಸರ್. ಓಕೆ, ಸೊ ಇಲ್ಲಿ ಬರೋಕ್ಕಿಂತ ಮೊದಲು ಬಹಳ ವರ್ಷ ಸಫರ್ ಮಾಡಿದ್ರಿ ನೀವು? ಭಾಳ ವರ್ಷ ಸಫರ್ ಮಾಡಿದ್ವಿ. ಟ್ಯಾಬ್ಲೆಟ್ ತೊಗೊಂತಿದ್ದೆ, ಎಲ್ಲ ವೇಟ್ಗೆ ಹಾಕತ್ತೀರಿ ಟ್ಯಾಬ್ಲೆಟ್ ತೊಗೊಳೋ ಸಂಬಂಧ. ಬಟ್ ನಮ್ಮೂರವ್ರು ಒಬ್ರು ಅಡ್ವೈಸ್ ಮಾಡಿದ್ರು. ನೀವು ಇದಕ್ಕಿಂತ ಮೊದಲು ಎಲ್ಲೆಲ್ಲಿ ಹೋಗಿ ಬಂದ್ರಿ? ಬೆಂಗಳೂರು, ಮುಂಬೈ ಎಲ್ಲ ಹೋಗಿ ಬಂದು ಹಾಸ್ಪಿಟಲ್ ಎಲ್ಲ ತೋರಿಸಿದ್ರಿ. ಡಿಸ್ಕ್ ಬಲ್ಜ್ ಪ್ರಾಬ್ಲಮ್, ಎಕ್ಸರ್ಸೈಸ್ ಮಾಡ್ರಿ ಅಂದ್ರೆ ಅಷ್ಟ, ಬಟ್ ಯಾರು ಏನು ಹೇಳಿಲ್ಲ ಸರ್. ಇಲ್ಲ ಆದ್ಮೇಲೆ ನಮ್ಮೂರವ್ರು ಒಬ್ರು ಫಿಸಿಯೋಥೆರಪಿ ಅಡ್ವೈಸ್ ಮಾಡಿ ಸರ್. ಅವಾಗ ನಾನು ಇಲ್ಲಿ ಹರ್ಷ ಸರ್ ಹತ್ರ ಬಂದೆ ಸರ್. ಅವರಿಂದನ ಅವರು ಅಕ್ವಾ ಥೆರಪಿ, ಎಕ್ಸರ್ಸೈಸ್ ಮತ್ತೆ ಎಲ್ಲ ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ರಿ ಸರ್. ಅಡ್ವಾನ್ಸ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಡ್ತಿದ್ರಿ ಸರ್. ಬಟ್ ನಾನು ಯಾವುದೇ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡಿಲ್ಲ. ಹಂಗೆ ಆರಾಮಾದ್ರಿ. ನಿಮ್ಗೆ ಆರಾಮ್ ಮಾಡಿ ಎಷ್ಟು ವರ್ಷ ಆಯ್ತು? ನಾವೀಗ ಈ 3 ಇಯರ್ಸ್ ಆಯ್ತು. 3 ಇಯರ್ಸ್ ಹಿಂದೆ ನಮ್ ಕಡೆ ಬಂದಿದ್ರಿ ನೀವು? 3 ಇಯರ್ಸ್ ಹಿಂದೆ ಬಂದಿದ್ವಿ. ಈಗೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ 3 ಇಯರ್ಸ್ ಆದ್ರೂ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಜಸ್ಟ್ 25 ಡೇಸ್ ಅಷ್ಟೇ. ಈಗ ನಮ್ ಕಡೆ ಇನ್ನೊಂದು ಪೇಷಂಟ್ ಅಂತ ಪೇಷಂಟ್ ಕರ್ಕೊಂಡು ಬಂದಿದ್ದಾರೆ. ಪೇಷಂಟ್ ನಮ್ಮ ಮಾವರ್ನ ಕರ್ಕೊಂಡ್ ಬಂದಿದ್ದೀವಿ ಸರ್. ಅವ್ರಿಗೆ ಅದೇ ತರ ಆಗಿದೆ. ಓಕೆ ಓಕೆ, ಆಯ್ತು. ಥ್ಯಾಂಕ್ ಯು ಅಮ್ಮ. ಇಟ್ಸ್ ಓಕೆ ಸರ್.